ನರೇಂದ್ರ ಮೋದಿ ಅವರ ಕ್ಷೇತ್ರದಲ್ಲಿ ನಡೆದಿರುವಂತಹ ಘಟನೆ ಇದು ಮನುಷ್ಯ ಕುಲವೇ ತಲೆ ತಗ್ಗಿಸುವಂತಹ ಘಟನೆ. ದೇವಭೂಮಿ ಕಾಶಿಯಲ್ಲಿ ನಡೆದಂತಹ ಘೋರ ಘಟನೆ ಇದು. ಅಬಲೆಯನ್ನು 6 ರಣಹದ್ದುಗಳು ಕಿತ್ತು ತಿಂದಂತಹ ಘಟನೆ ಇದು. ಸಮಾಜಕ್ಕೆ ಈ ಘಟನೆ ದೊಡ್ಡ ಪಾಠವಾಗಬೇಕಾಗಿದೆ. ಇದರ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಮಾರ್ಚ್ 29 ಸ್ನೇಹಿತ ಮನೆಯಿಂದ ವಾಪಸ್ ಬರ್ತಾ ಇದ್ಲು ಆಕೆ, ಆ ಹೆಣ್ಣುಮಗಳು. ಮಾರ್ಗದಲ್ಲಿ ರಾಜ್ ವಿಶ್ವಕರ್ಮ ಎಂಬಾತ ಸಿಗ್ತಾನೆ ಆಕೆಗೆ. ಮೊದಲೇ ಪರಿಚಯ ಇದ್ದಿದ್ದರಿಂದ ಆತನ ಜೊತೆ ಹೋದ್ಲಂತೆ. ಆತ ನೇರವಾಗಿ ವಾರಾಣಸಿಯ ಲಂಕಾ ಕೆಫೆಗೆ ಕರೆದೊಯ್ದಂತೆ. ಅದೇ ಕೆಫೆಯಲ್ಲಿ ಡ್ರಗ್ಸ್ ಕೊಟ್ಟು ಆಕೆಯ ಮೇಲೆ ದೌರ್ಜನ್ಯ ಮಾಡಿದ್ದಂತೆ. ಮರುದಿನ ಆಕೆಯನ್ನ ಕಳುಹಿಸ್ತಾರಂತೆ ರಾಕ್ಷಸರು. ಅಲ್ಲೇ ಇರ್ತಾಳಂತೆ ಅವಳು. ಬಳಿಕ ಸಮೀರ್ ಬರ್ತಾನಂತೆ. ಆತನ ಜೊತೆ ಕೂಡ ಮತ್ತೊಬ್ಬನಿದ್ದಂತೆ. ಡ್ರಾಪ್ ಮಾಡ್ತೀನಿ ಅಂತ ಕರೆದೊಯ್ದು ಮತ್ತೆ ಅತ್ಯಾಚಾರ ಆಗತ್ತಂತೆ ಈ ಹೆಣ್ಣು ಮಗಳದ್ದು. ಬಳಿಕ ನಾದೇಜರ್ ಎಂಬಲ್ಲಿ ಬಿಟ್ಟು ಆ ರಾಕ್ಷಸರು ಹೊರಟೋಗ್ತಾರಂತೆ. ಇಡೀ ರಾತ್ರಿ ಅದೇ ಪ್ರದೇಶದಲ್ಲಿ ಕಳೆದಿರ್ತಾಳಂತೆ ಹೆಣ್ಣು ಮಗಳು. ಮರುದಿನ ಆಯುಷ್ ಸಿಗ್ತಾನೆ, ಸಮಾಧಾನ ಮಾಡ್ತಾಳೆ ಮತ್ತೊಬ್ಬ ಫ್ರೆಂಡ್. ಮತ್ತೆ ಕೆಫೆಗೆ ಕರ್ಕೊಂಡು ಹೋಗ್ತಾರಂತೆ ಆತ ಆಯುಷ್. ಅಲ್ಲಿ ಸೊಹೇಲ್, ಅನ್ಮೋಲ್ ಎನ್ನುವರು ಬರ್ತಾರಂತೆ. ಸಾಜಿದ್, ಡ್ಯಾನಿಶ್, ಜಹೀರ್ ಸೇರಿ ಮತ್ತೆ ದೌರ್ಜನ್ಯ ಎಸಗ್ತಾರಂತೆ. ನಂತರ ಪಕ್ಕದಲ್ಲಿದ್ದ ಹೋಟೆಲ್ಗೆ ಕರೆದೊಯ್ದಂತೆ ಸಾಜಿದ್. ಅಲ್ಲೂ 3-4 ಜನ ದೌರ್ಜನ್ಯ ನಡೆಸ್ತಾರಂತೆ, ಅಂದ್ರೆ ಅತ್ಯಾಚಾರ ಮಾಡ್ತಾರೆ. ಮತ್ತೆ ಇಮ್ರಾನ್ ಸಿಗ್ತಾನೆ. ಅವನು ಹೋಟೆಲ್ಗೆ ಕರೆದೊಯ್ತಾನಂತೆ. ಗೆಳೆಯರನ್ನ ಕರೆಸಿ ದೌರ್ಜನ್ಯ ಮಾಡಿಸ್ತಾನಂತೆ ಇಮ್ರಾನ್. ಅವರಿಂದ ತಪ್ಪಿಸಿಕೊಂಡು ಬಂದ್ರೆ ರಾಜಾ ಖಾನ್ ಸಿಗ್ತಾನಂತೆ. ಅವರು ತನ್ನ ಮನೆಗೆ ಆಕೆಯನ್ನು ಕರ್ಕೊಂಡು ಹೋಗ್ತಾನಂತೆ, ಅತ್ಯಾಚಾರ ಮಾಡಿದ್ದಂತೆ. ಬಳಿಕ ಕೆಲ ಹುಡುಗರು ಆಕೆಯನ್ನ ಘಾಟ್ಗೆ ಎಸೆದು ಹೋಗ್ತಾರಂತೆ. ಘಾಟ್ ಬಳಿಗೂ ಡ್ಯಾನಿಶ್ ಎಂಬಾತ ಬಂದಿದ್ದಂತೆ. ಡ್ಯಾನಿಶ್, ಸೊಹೈಲ್, ಶೋಯಬ್ರಿಂದ ಮತ್ತೆ ಅತ್ಯಾಚಾರವಾಗುತ್ತಂತೆ. 6 ದಿನ ಓರ್ವ ಯುವತಿ ಬರೋಬ್ಬರಿ 23 ಜನರಿಂದ ಅತ್ಯಾಚಾರಕ್ಕೆ ಒಳಗಾಗ್ತಾಳೆ. 19 ವರ್ಷದ ಯುವತಿ ಮೇಲೆ 6 ದಿನ 19 ವರ್ಷದ ಯುವತಿ ಮೇಲೆ 6 ದಿನ ಅಟ್ಟಹಾಸ. ಒಟ್ಟು 23 ಮಂದಿ ಏಪ್ರಿಲ್ 6ರಂದು ಹಾಗೂ ಹೀಗೂ ತಪ್ಪಿಸಿಕೊಂಡು ಆಕೆ ಮನೆಗೆ ಬಂದ್ಲಂತೆ. ಈಗಾಗಲೇ 9 ರಾಕ್ಷಸರನ್ನ ಬಂಧಿಸಿದ್ದಾರೆ ಪೊಲೀಸರು. ಇದರ ಬಗ್ಗೆ ನರೇಂದ್ರ ಮೋದಿ ಇವತ್ತು ಏರ್ಪೋರ್ಟ್ನಲ್ಲಿ ಪೊಲೀಸರ ಜೊತೆ ಮೀಟಿಂಗ್ ಮಾಡಿದ್ರು. ಯಾವ ರೀತಿ ಶಿಕ್ಷೆ ಆಗಬೇಕು, ಜೊತೆಗೆ ಇದ್ರ ಪಾಠ ಆಗಬೇಕು, ಜೊತೆಗೆ ನಮ್ಮ ಕರ್ನಾಟಕದ ಸೌಜನ್ಯ ಕೂಡ ನ್ಯಾಯ ದೊರಕಬೇಕು, ಇದು ನಮ್ಮ ಆಗ್ರಹ. ನರೇಂದ್ರ ಮೋದಿ ಅವರ ಕ್ಷೇತ್ರದಲ್ಲಿ ನಡೆದಿರುವಂತಹ ಘಟನೆ ಇದು ಮನುಷ್ಯ ಕುಲವೇ ತಲೆ ತಗ್ಗಿಸುವಂತಹ ಘಟನೆ. ದೇವಭೂಮಿ ಕಾಶಿಯಲ್ಲಿ ನಡೆದಂತಹ ಘೋರ ಘಟನೆ ಇದು. ಅಬಲೆಯನ್ನು 6 ರಣಹದ್ದುಗಳು ಕಿತ್ತು ತಿಂದಂತಹ ಘಟನೆ ಇದು. ಸಮಾಜಕ್ಕೆ ಈ ಘಟನೆ ದೊಡ್ಡ ಪಾಠವಾಗಬೇಕಾಗಿದೆ. ಇದರ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಮಾರ್ಚ್ 29 ಸ್ನೇಹಿತ ಮನೆಯಿಂದ ವಾಪಸ್ ಬರ್ತಾ ಇದ್ಲು ಆಕೆ, ಆ ಹೆಣ್ಣುಮಗಳು. ಮಾರ್ಗದಲ್ಲಿ ರಾಜ್ ವಿಶ್ವಕರ್ಮ ಎಂಬಾತ ಸಿಗ್ತಾನೆ ಆಕೆಗೆ. ಮೊದಲೇ ಪರಿಚಯ ಇದ್ದಿದ್ದರಿಂದ ಆತನ ಜೊತೆ ಹೋದ್ಲಂತೆ. ಆತ ನೇರವಾಗಿ ವಾರಾಣಸಿಯ ಲಂಕಾ ಕೆಫೆಗೆ ಕರೆದೊಯ್ದಂತೆ. ಅದೇ ಕೆಫೆಯಲ್ಲಿ ಡ್ರಗ್ಸ್ ಕೊಟ್ಟು ಆಕೆಯ ಮೇಲೆ ದೌರ್ಜನ್ಯ ಮಾಡಿದ್ದಂತೆ. ಮರುದಿನ ಆಕೆಯನ್ನ ಕಳುಹಿಸ್ತಾರಂತೆ ರಾಕ್ಷಸರು. ಅಲ್ಲೇ ಇರ್ತಾಳಂತೆ ಅವಳು. ಬಳಿಕ ಸಮೀರ್ ಬರ್ತಾನಂತೆ. ಆತನ ಜೊತೆ ಕೂಡ ಮತ್ತೊಬ್ಬನಿದ್ದಂತೆ. ಡ್ರಾಪ್ ಮಾಡ್ತೀನಿ ಅಂತ ಕರೆದೊಯ್ದು ಮತ್ತೆ ಅತ್ಯಾಚಾರ ಆಗತ್ತಂತೆ ಈ ಹೆಣ್ಣು ಮಗಳದ್ದು. ಬಳಿಕ ನಾದೇಜರ್ ಎಂಬಲ್ಲಿ ಬಿಟ್ಟು ಆ ರಾಕ್ಷಸರು ಹೊರಟೋಗ್ತಾರಂತೆ. ಇಡೀ ರಾತ್ರಿ ಅದೇ ಪ್ರದೇಶದಲ್ಲಿ ಕಳೆದಿರ್ತಾಳಂತೆ ಹೆಣ್ಣು ಮಗಳು. ಮರುದಿನ ಆಯುಷ್ ಸಿಗ್ತಾನೆ, ಸಮಾಧಾನ ಮಾಡ್ತಾಳೆ ಮತ್ತೊಬ್ಬ ಫ್ರೆಂಡ್. ಮತ್ತೆ ಕೆಫೆಗೆ ಕರ್ಕೊಂಡು ಹೋಗ್ತಾನಂತೆ ಆತ ಆಯುಷ್. ಅಲ್ಲಿ ಸೊಹೇಲ್, ಅನ್ಮೋಲ್ ಎನ್ನುವರು ಬರ್ತಾರಂತೆ. ಸಾಜಿದ್, ಡ್ಯಾನಿಶ್, ಜಹೀರ್ ಸೇರಿ ಮತ್ತೆ ದೌರ್ಜನ್ಯ ಎಸಗ್ತಾರಂತೆ. ನಂತರ ಪಕ್ಕದಲ್ಲಿದ್ದ ಹೋಟೆಲ್ಗೆ ಕರೆದೊಯ್ದಂತೆ ಸಾಜಿದ್. ಅಲ್ಲೂ 3-4 ಜನ ದೌರ್ಜನ್ಯ ನಡೆಸ್ತಾರಂತೆ, ಅಂದ್ರೆ ಅತ್ಯಾಚಾರ ಮಾಡ್ತಾರೆ. ಮತ್ತೆ ಇಮ್ರಾನ್ ಸಿಗ್ತಾನೆ. ಅವನು ಹೋಟೆಲ್ಗೆ ಕರೆದೊಯ್ತಾನಂತೆ. ಗೆಳೆಯರನ್ನ ಕರೆಸಿ ದೌರ್ಜನ್ಯ ಮಾಡಿಸ್ತಾನಂತೆ ಇಮ್ರಾನ್. ಅವರಿಂದ ತಪ್ಪಿಸಿಕೊಂಡು ಬಂದ್ರೆ ರಾಜಾ ಖಾನ್ ಸಿಗ್ತಾನಂತೆ. ಅವರು ತನ್ನ ಮನೆಗೆ ಆಕೆಯನ್ನು ಕರ್ಕೊಂಡು ಹೋಗ್ತಾನಂತೆ, ಅತ್ಯಾಚಾರ ಮಾಡಿದ್ದಂತೆ. ಬಳಿಕ ಕೆಲ ಹುಡುಗರು ಆಕೆಯನ್ನ ಘಾಟ್ಗೆ ಎಸೆದು ಹೋಗ್ತಾರಂತೆ. ಘಾಟ್ ಬಳಿಗೂ ಡ್ಯಾನಿಶ್ ಎಂಬಾತ ಬಂದಿದ್ದಂತೆ. ಡ್ಯಾನಿಶ್, ಸೊಹೈಲ್, ಶೋಯಬ್ರಿಂದ ಮತ್ತೆ ಅತ್ಯಾಚಾರವಾಗುತ್ತಂತೆ. 6 ದಿನ ಓರ್ವ ಯುವತಿ ಬರೋಬ್ಬರಿ 23 ಜನರಿಂದ ಅತ್ಯಾಚಾರಕ್ಕೆ ಒಳಗಾಗ್ತಾಳೆ. 19 ವರ್ಷದ ಯುವತಿ ಮೇಲೆ 6 ದಿನ 19 ವರ್ಷದ ಯುವತಿ ಮೇಲೆ 6 ದಿನ ಅಟ್ಟಹಾಸ. ಒಟ್ಟು 23 ಮಂದಿ ಏಪ್ರಿಲ್ 6ರಂದು ಹಾಗೂ ಹೀಗೂ ತಪ್ಪಿಸಿಕೊಂಡು ಆಕೆ ಮನೆಗೆ ಬಂದ್ಲಂತೆ. ಈಗಾಗಲೇ 9 ರಾಕ್ಷಸರನ್ನ ಬಂಧಿಸಿದ್ದಾರೆ ಪೊಲೀಸರು. ಇದರ ಬಗ್ಗೆ ನರೇಂದ್ರ ಮೋದಿ ಇವತ್ತು ಏರ್ಪೋರ್ಟ್ನಲ್ಲಿ ಪೊಲೀಸರ ಜೊತೆ ಮೀಟಿಂಗ್ ಮಾಡಿದ್ರು. ಯಾವ ರೀತಿ ಶಿಕ್ಷೆ ಆಗಬೇಕು, ಜೊತೆಗೆ ಇದ್ರ ಪಾಠ ಆಗಬೇಕು, ಜೊತೆಗೆ ನಮ್ಮ ಕರ್ನಾಟಕದ ಸೌಜನ್ಯ ಕೂಡ ನ್ಯಾಯ ದೊರಕಬೇಕು, ಇದು ನಮ್ಮ ಆಗ್ರಹ. ನರೇಂದ್ರ ಮೋದಿ ಅವರ ಕ್ಷೇತ್ರದಲ್ಲಿ ನಡೆದಿರುವಂತಹ ಘಟನೆ ಇದು ಮನುಷ್ಯ ಕುಲವೇ ತಲೆ ತಗ್ಗಿಸುವಂತಹ ಘಟನೆ. ದೇವಭೂಮಿ ಕಾಶಿಯಲ್ಲಿ ನಡೆದಂತಹ ಘೋರ ಘಟನೆ ಇದು. ಅಬಲೆಯನ್ನು 6 ರಣಹದ್ದುಗಳು ಕಿತ್ತು ತಿಂದಂತಹ ಘಟನೆ ಇದು. ಸಮಾಜಕ್ಕೆ ಈ ಘಟನೆ ದೊಡ್ಡ ಪಾಠವಾಗಬೇಕಾಗಿದೆ. ಇದರ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಮಾರ್ಚ್ 29 ಸ್ನೇಹಿತ ಮನೆಯಿಂದ ವಾಪಸ್ ಬರ್ತಾ ಇದ್ಲು ಆಕೆ, ಆ ಹೆಣ್ಣುಮಗಳು. ಮಾರ್ಗದಲ್ಲಿ ರಾಜ್ ವಿಶ್ವಕರ್ಮ ಎಂಬಾತ ಸಿಗ್ತಾನೆ ಆಕೆಗೆ. ಮೊದಲೇ ಪರಿಚಯ ಇದ್ದಿದ್ದರಿಂದ ಆತನ ಜೊತೆ ಹೋದ್ಲಂತೆ.
ಆತ ನೇರವಾಗಿ ವಾರಾಣಸಿಯ ಲಂಕಾ ಕೆಫೆಗೆ ಕರೆದೊಯ್ದಂತೆ. ಅದೇ ಕೆಫೆಯಲ್ಲಿ ಡ್ರಗ್ಸ್ ಕೊಟ್ಟು ಆಕೆಯ ಮೇಲೆ ದೌರ್ಜನ್ಯ ಮಾಡಿದ್ದಂತೆ. ಮರುದಿನ ಆಕೆಯನ್ನ ಕಳುಹಿಸ್ತಾರಂತೆ ರಾಕ್ಷಸರು. ಅಲ್ಲೇ ಇರ್ತಾಳಂತೆ ಅವಳು. ಬಳಿಕ ಸಮೀರ್ ಬರ್ತಾನಂತೆ. ಆತನ ಜೊತೆ ಕೂಡ ಮತ್ತೊಬ್ಬನಿದ್ದಂತೆ. ಡ್ರಾಪ್ ಮಾಡ್ತೀನಿ ಅಂತ ಕರೆದೊಯ್ದು ಮತ್ತೆ ಅತ್ಯಾಚಾರ ಆಗತ್ತಂತೆ ಈ ಹೆಣ್ಣು ಮಗಳದ್ದು. ಬಳಿಕ ನಾದೇಜರ್ ಎಂಬಲ್ಲಿ ಬಿಟ್ಟು ಆ ರಾಕ್ಷಸರು ಹೊರಟೋಗ್ತಾರಂತೆ. ಇಡೀ ರಾತ್ರಿ ಅದೇ ಪ್ರದೇಶದಲ್ಲಿ ಕಳೆದಿರ್ತಾಳಂತೆ ಹೆಣ್ಣು ಮಗಳು. ಮರುದಿನ ಆಯುಷ್ ಸಿಗ್ತಾನೆ, ಸಮಾಧಾನ ಮಾಡ್ತಾರೆ ಮತ್ತೊಬ್ಬ ಫ್ರೆಂಡ್. ಮತ್ತೆ ಕೆಫೆಗೆ ಕರ್ಕೊಂಡು ಹೋಗ್ತಾರಂತೆ ಆತ ಆಯುಷ್. ಅಲ್ಲಿ ಸೊಹೈಲ್, ಅನ್ಮೋಲ್ ಎನ್ನುವರು ಬರ್ತಾರಂತೆ. ಸಾಜಿದ್, ಡ್ಯಾನಿಶ್, ಜಹೀರ್ ಸೇರಿ ಮತ್ತೆ ದೌರ್ಜನ್ಯ ಎಸಗ್ತಾರಂತೆ. ನಂತರ ಪಕ್ಕದಲ್ಲಿದ್ದ ಹೋಟೆಲ್ಗೆ ಕರೆದೊಯ್ದಂತೆ ಸಾಜಿದ್. ಅಲ್ಲೂ 3-4 ಜನ ದೌರ್ಜನ್ಯ ನಡೆಸ್ತಾರಂತೆ, ಅಂದ್ರೆ ಅತ್ಯಾಚಾರ ಮಾಡ್ತಾರೆ. ಮತ್ತೆ ಇಮ್ರಾನ್ ಸಿಗ್ತಾನೆ. ಅವನು ಹೋಟೆಲ್ಗೆ ಕರೆದೊಯ್ತಾನಂತೆ. ಗೆಳೆಯರನ್ನ ಕರೆಸಿ ದೌರ್ಜನ್ಯ ಮಾಡಿಸ್ತಾನಂತೆ ಇಮ್ರಾನ್. ಅವರಿಂದ ತಪ್ಪಿಸಿಕೊಂಡು ಬಂದ್ರೆ ರಾಜಾ ಖಾನ್ ಸಿಗ್ತಾನಂತೆ. ಅವರು ತನ್ನ ಮನೆಗೆ ಆಕೆಯನ್ನು ಕರ್ಕೊಂಡು ಹೋಗ್ತಾನಂತೆ, ಅತ್ಯಾಚಾರ ಮಾಡಿದ್ದಂತೆ. ಬಳಿಕ ಕೆಲ ಹುಡುಗರು ಆಕೆಯನ್ನ ಘಾಟ್ಗೆ ಎಸೆದು ಹೋಗ್ತಾರಂತೆ. ಘಾಟ್ ಬಳಿಗೂ ಡ್ಯಾನಿಶ್ ಎಂಬಾತ ಬಂದಿದ್ದಂತೆ. ಡ್ಯಾನಿಶ್, ಸೊಹೈಲ್, ಶೋಯಬ್ರಿಂದ ಮತ್ತೆ ಅತ್ಯಾಚಾರವಾಗುತ್ತಂತೆ. 6 ದಿನ ಓರ್ವ ಯುವತಿ ಬರೋಬ್ಬರಿ 23 ಜನರಿಂದ ಅತ್ಯಾಚಾರಕ್ಕೆ ಒಳಗಾಗ್ತಾಳೆ. 19 ವರ್ಷದ ಯುವತಿ ಮೇಲೆ 6 ದಿನ 19 ವರ್ಷದ ಯುವತಿ ಮೇಲೆ 6 ದಿನ ಅಟ್ಟಹಾಸ. ಒಟ್ಟು 23 ಮಂದಿ ಏಪ್ರಿಲ್ 6ರಂದು ಹಾಗೂ ಹೀಗೂ ತಪ್ಪಿಸಿಕೊಂಡು ಆಕೆ ಮನೆಗೆ ಬಂದ್ಲಂತೆ. ಈಗಾಗಲೇ 9 ರಾಕ್ಷಸರನ್ನ ಬಂಧಿಸಿದ್ದಾರೆ ಪೊಲೀಸರು. ಇದರ ಬಗ್ಗೆ ನರೇಂದ್ರ ಮೋದಿ ಇವತ್ತು ಏರ್ಪೋರ್ಟ್ನಲ್ಲಿ ಪೊಲೀಸರ ಜೊತೆ ಮೀಟಿಂಗ್ ಮಾಡಿದ್ರು. ಯಾವ ರೀತಿ ಶಿಕ್ಷೆ ಆಗಬೇಕು, ಜೊತೆಗೆ ಇದ್ರ ಪಾಠ ಆಗಬೇಕು, ಜೊತೆಗೆ ನಮ್ಮ ಕರ್ನಾಟಕದ ಸೌಜನ್ಯ ಕೂಡ ನ್ಯಾಯ ದೊರಕಬೇಕು. ಇದು ನಮ್ಮ ಆಗ್ರಹ. ನರೇಂದ್ರ ಮೋದಿ ಅವರ ಕ್ಷೇತ್ರದಲ್ಲೇ ನಡೆದಿರುವಂತಹ ಘಟನೆ ಇದು ಮನುಷ್ಯ ಕುಲವೇ ತಲೆ ತಗ್ಗಿಸುವಂತಹ ಘಟನೆ. ದೇವಭೂಮಿ ಕಾಶಿಯಲ್ಲಿ ನಡೆದಂತಹ ಘೋರ ಘಟನೆ ಇದು. ಅಬಲೆಯನ್ನು 6 ರಣಹದ್ದುಗಳು ಕಿತ್ತು ತಿಂದಂತಹ ಘಟನೆ ಇದು. ಸಮಾಜಕ್ಕೆ ಈ ಘಟನೆ ದೊಡ್ಡ ಪಾಠವಾಗಬೇಕಾಗಿದೆ. ಇದರ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಮಾರ್ಚ್ 29 ಸ್ನೇಹಿತ ಮನೆಯಿಂದ ವಾಪಸ್ ಬರ್ತಾ ಇದ್ಲು ಆಕೆ, ಆ ಹೆಣ್ಣು ಮಗಳು. ಮಾರ್ಗದಲ್ಲಿ ರಾಜ್ ವಿಶ್ವಕರ್ಮ ಎಂಬಾತ ಸಿಗ್ತಾನೆ ಆಕೆಗೆ. ಮೊದಲೇ ಪರಿಚಯ ಇದ್ದಿದ್ದರಿಂದ ಆತನ ಜೊತೆ ಹೋದ್ಲಂತೆ. ಆತ ನೇರವಾಗಿ ವಾರಾಣಸಿಯ ಲಂಕಾ ಕೆಫೆಗೆ ಕರೆದೊಯ್ದಂತೆ. ಅದೇ ಕೆಫೆಯಲ್ಲಿ ಡ್ರಗ್ಸ್ ಕೊಟ್ಟು ಆಕೆಯ ಮೇಲೆ ದೌರ್ಜನ್ಯ ಮಾಡಿದ್ದಂತೆ. ಮರುದಿನ ಆಕೆಯನ್ನ ಕಳುಹಿಸ್ತಾರಂತೆ ರಾಕ್ಷಸರು. ಅಲ್ಲೇ ಇರ್ತಾಳಂತೆ ಅವಳು. ಬಳಿಕ ಸಮೀರ್ ಬರ್ತಾನಂತೆ. ಆತನ ಜೊತೆ ಕೂಡ ಮತ್ತೊಬ್ಬನಿದ್ದಂತೆ. ಡ್ರಾಪ್ ಮಾಡ್ತೀನಿ ಅಂತ ಕರೆದೊಯ್ದು ಮತ್ತೆ ಅತ್ಯಾಚಾರ ಆಗತ್ತಂತೆ ಈ ಹೆಣ್ಣು ಮಗಳದ್ದು. ಬಳಿಕ ನಾದೇಜರ್ ಎಂಬಲ್ಲಿ ಬಿಟ್ಟು ಆ ರಾಕ್ಷಸರು ಹೊರಟೋಗ್ತಾರಂತೆ. ಇಡೀ ರಾತ್ರಿ ಅದೇ ಪ್ರದೇಶದಲ್ಲಿ ಕಳೆದಿರ್ತಾಳಂತೆ ಹೆಣ್ಣು ಮಗಳು. ಮರುದಿನ ಆಯುಷ್ ಸಿಗ್ತಾನೆ, ಸಮಾಧಾನ ಮಾಡ್ತಾರೆ ಮತ್ತೊಬ್ಬ ಫ್ರೆಂಡ್. ಮತ್ತೆ ಕೆಫೆಗೆ ಕರ್ಕೊಂಡು ಹೋಗ್ತಾನಂತೆ ಆತ ಆಯುಷ್. ಅಲ್ಲಿ ಸೊಹೈಲ್, ಅನ್ಮೋಲ್ ಎನ್ನುವರು ಬರ್ತಾರಂತೆ. ಸಾಜಿದ್, ಡ್ಯಾನಿಶ್, ಜಹೀರ್ ಸೇರಿ ಮತ್ತೆ ದೌರ್ಜನ್ಯ ಎಸಗ್ತಾರಂತೆ. ನಂತರ ಪಕ್ಕದಲ್ಲಿದ್ದ ಹೋಟೆಲ್ಗೆ ಕರೆದೊಯ್ದಂತೆ ಸಾಜಿದ್. ಅಲ್ಲೂ 3-4 ಜನ ದೌರ್ಜನ್ಯ ನಡೆಸ್ತಾರಂತೆ, ಅಂದ್ರೆ ಅತ್ಯಾಚಾರ ಮಾಡ್ತಾರೆ. ಮತ್ತೆ ಇಮ್ರಾನ್ ಸಿಗ್ತಾನೆ. ಅವನು ಹೋಟೆಲ್ಗೆ ಕರೆದೊಯ್ತಾನಂತೆ. ಗೆಳೆಯರನ್ನ ಕರೆಸಿ ದೌರ್ಜನ್ಯ ಮಾಡಿಸ್ತಾನಂತೆ ಇಮ್ರಾನ್. ಅವರಿಂದ ತಪ್ಪಿಸಿಕೊಂಡು ಬಂದ್ರೆ ರಾಜಾ ಖಾನ್ ಸಿಗ್ತಾನಂತೆ. ಅವರು ತನ್ನ ಮನೆಗೆ ಆಕೆಯನ್ನು ಕರ್ಕೊಂಡು ಹೋಗ್ತಾನಂತೆ, ಅತ್ಯಾಚಾರ ಮಾಡಿದ್ದಂತೆ. ಬಳಿಕ